ವಿಜಯಪುರ ಲೋಕಸಭಾ ಅಖಾಡದಲ್ಲಿ ಶುರುವಾಗಿದೆ ಜಾತಿ ಲೆಕ್ಕಾಚಾರ. ಜಿಲ್ಲೆಯ ಅತಿದೊಡ್ಡ ಮತ ಬ್ಯಾಂಕಿಗೆ ಕೈ ಹಾಕಿದೆ ಕಾಂಗ್ರೆಸ್ ಹಾಗೆ ಬಿಜೆಪಿ. ನೋಡಿ, ಜಾತಿ ಲೆಕ್ಕಾಚಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆಯೋದೇ ಜಾತಿ ಆಧಾರದ ಮೇಲೆ. ಯಾರು ಬೇಕಾದರೂ ಕೇಳಿ ನೀವು, ಇಲ್ಲ ವ್ಯಕ್ತಿ ನೋಡೋಗ್ತಾರೆ, ಪಕ್ಷ ನೋಡೋಗ್ತಾರೆ, ಪಕ್ಷ ಓಕೆ, ಆದರೆ ಜಾತಿ ಮೇಲೇನೆ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಬಹಳಷ್ಟು ಕ್ಷೇತ್ರಗಳು. ಪಂಚಮಸಾಲಿ ಮತಗಳನ್ನು ಸೆಳೆಯೋಕೆ ಕೈಕಮಲ ಪಾಳೆಯ ಪ್ಲಾನ್ ಮಾಡಿದೆ. ಜಿಲ್ಲೆಯಲ್ಲಿ ನಿರ್ಣಾಯಕವಾಗಿದ್ದಾವೆ ಪಂಚಮಸಾಲಿ ಮತಗಳು. ಆ ಮತಗಳನ್ನು ಸೆಳೆಯಲಿಕ್ಕೆ ಈಗ ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಚಡಚಣ ತಾಲೂಕಿನ ಇಂಚಿಗೇರಿ ಗ್ರಾಮದಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದ ಸಮಾವೇಶ ನಡೆಯಲಿದೆ. ನೋಡಿ, ವಿಜಯಪುರ ಅಲ್ಲಿ ಅದು SC ಕಾನ್ಸ್ಟಿಟ್ಯೂನ್ಸಿ, ಅದು ಅಂದರೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂಥ ಕ್ಷೇತ್ರ. ಬಿಜೆಪಿಯಿಂದ ಜಿಗಜಿಣಗಿ ಇದ್ದಾರೆ, ಕಾಂಗ್ರೆಸ್ನಿಂದ ರಾಜು ಅಲ್ಗೂರ್ ಇದ್ದಾರೆ. ಬಟ್ ಈಗ SC ಸಮುದಾಯದವನ್ನು SC ಈಗ ಡಿವೈಡ್ ಆಗಿಬಿಡುತ್ತೆ ಓಟ್ಗಳು. ಈಗ ಯಾರೋ ಜಿಗಜಿಣಿಗೂ ಹೋಗುತ್ತೆ, ಅಲ್ಗೂರ್ಗೂ ಹೋಗುತ್ತೆ, ಯಾಕಂದರೆ ಇಬ್ಬರು ಒಂದೇ ಕೆಟಗರಿ ಅಲ್ವಾ. ಹಾಗಾಗಿ ಈಗ ಉಳಿದಂಥ ಸಮುದಾಯಗಳನ್ನು ಓಲೈಸುವಂಥ ಪ್ರಯತ್ನಗಳು, ಅಲ್ಲಿದೆ ನಿರ್ಣಾಯಕ ಪಾತ್ರ. ಆ ಸಮುದಾಯ ಯಾರ ಪರವಾಗಿ ನಿಲ್ಲುತ್ತೋ ಕಂಪ್ಲೀಟ್ ಆಗಿ ಅವರೇ ವಿಜಯಶಾಲಿ ಆಗೋದು ಖಂಡಿತ. ಇಲ್ಲಿ ಪಂಚಮಸಾಲಿ ಸಮುದಾಯ, ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ಅವರು ನೋಡಿ, ಅಲ್ಲಿ ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಅವರು ಭಾಗಿಯಾಗಿದ್ದರು. ಅವರು ಭಾಗಿಯಾಗದೇ ಇದ್ದರೂ ಕೂಡ ಅವರ ಪತ್ನಿ ಶಿವಲೀಲಾ ಅವರು ಭಾಗಿಯಾಗಿದ್ದರು. ಹಾಗಾಗಿ ಅವರ ಮೂಲಕ ಆ ಸಮುದಾಯದ ಮತಗಳನ್ನು ಕಾಂಗ್ರೆಸ್ ಕಡೆಗೆ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ BJP ಅವರು ಈ ವಿಚಾರದಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಯತ್ನಾಳಿದ್ದಾರೆ, ಯತ್ನಾಳ್ಗೂ ಹಾಗೆ ಜಿಗಜಿಣಿಗೂ ಇನ್ನೂ ಅದು ಅವರ ಸಂಬಂಧ ಹಳಸು ಹೋಗಿತ್ತಲ್ಲ, ಅದು ಸರಿ ಹೋಗಿಲ್ಲ. ಹಾಗಾಗಿಯೇ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಸಹಯೋಗದೊಂದಿಗೆ ನಾವು 4ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಇಂಚಿಗೇರಿ ಗ್ರಾಮದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಏರ್ಪಡಿಸಿ ನಾವೆಲ್ಲ ಒಕ್ಕೂರಿನಿಂದ ನಮ್ಮ ಸಮಾಜದ ಬಹುಸಂಖ್ಯಾತ ಪಂಚಮಸಾಲಿ ಸಮುದಾಯದವರು ಅಲ್ಲಿ ಕೂಡಿಕೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಸಮುದಾಯ ಜನರಿಗೆ ಕೊಡುವ ಮುಖಾಂತರ ಅಲ್ಲಿ ಆಗಮಿಸಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥವರಾಗಿರೋದರಿಂದ ಅವರಿಗೆ ಒಂದು ಸ್ಫೂರ್ತಿ, ಅವರಿಗೆ ಒಂದು ಚೈತನ್ಯ, ಒಂದು ಸಮಾಜದ ಒಂದು ಧೈರ್ಯವನ್ನು ತುಂಬುವ ಸಲುವಾಗಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ MLA ಧಾರವಾಡ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ವಿಜಯಾನಂದ ಕಾಶ್ಯಪ್ನವರು ಹುನಗುಂದ MLA ಅವರು, BR ಪಾಟೀಲ್ ಆಳಂದ್ MLA ಆಳಂದ್ ಅವರು, MY ಪಾಟೀಲ್ ಅಫ್ಜಲ್ಪುರ್ ಶಾಸಕರು, ಅಶೋಕ್ ಮನುಗುಳಿ ಸಿದ್ಗಿ ಶಾಸಕರು, ಸಂಗಣ್ಣ ಕರಡಿ ಅವರು ಕೊಪ್ಪಳದ MP ಅವರು, ಇನ್ನೂ ಹಲವಾರು ಜನ ನಮ್ಮ ಸಮಾಜದ ಮುಖಂಡರು ಆ ಸಭೆಯಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ಸಮುದಾಯದ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿ ನಮಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಸಲುವಾಗಿ ಅವರು ಈ ಒಂದು ಗೋಷ್ಠಿ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಆಹ್ವಾನವನ್ನು ಮಾಡಲಿಕ್ಕೆ ನಮಗೆಲ್ಲ ತಿಳಿಸಿದ ಹಾಗೆ ನಾವು ಇವತ್ತು ಒಂದು ಪ್ರೆಸ್ ಮೀಟನ್ನು ಇಲ್ಲಿ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಇವತ್ತು ಏನಾಗ್ಯದಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ಬ್ರಿಟಿಷರ DNA ಅದು ಹಾಗೆ ಮುಂದುವರೆದಂಗೆ ಕಾಣ್ತದೆ. ಯಾಕಂದ್ರೆ ಬ್ರಿಟಿಷ್ ಆಡಳಿತದಾಗ ಬ್ರಿಟಿಷರೇ ಸ್ಥಾಪಿಸಿದ ಕಾಂಗ್ರೆಸ್ ಪಕ್ಷ ಇವತ್ತ ನಮ್ಮ ಎಲ್ಲ ಆತ್ಮೀಯರು ಅವರು ಈ ಎಲ್ಲರ ಒಂದು ಸಹಯೋಗದೊಂದಿಗೆ ನಾವು